ರಸಿಯಾರ ಅಂತೂ ರಜಿಯಾ ಮುಖ ನೋಡ್ದೆ ಕಣ. ರಜಿಯಾ ಸಿಸ್ಟರ್, ನಿಮ್ ಮುಖ ನೋಡಕ್ಕೆ 1 ವರ್ಷದಿಂದ ಕಾಯ್ತಾ ಇದ್ದೆ. ಇವತ್ತು ಅದಕ್ಕೆ ಕಾಲ ಕೂಡ ಬಂತು. ಒಳ್ಳೆ ಏಂಜಲ್ ಥರನೇ ಇದ್ದೀರಾ. ನಿಮ್ಮಿಬ್ಬರಿಗೂ ಒಳ್ಳೆ ಜೋಡಿ. ಏ ದೋಸ್ತ್, ಇವಳು ರಜಿ ಅಲ್ಲ, ರುಕ್ಸಾನಾ. ಏನೋ ಹೇಳ್ತಿದ್ಯಾ? ಏನೋ ಆಗಿದೆ ನಿನಗೆ? ಇಷ್ಟೊತ್ತು ಒಳಗಡೆ ಇದ್ದವಳು ಇವಳೆ ತಾನೇ? ಇಲ್ಲ ಭಯ್ಯ, ಇಷ್ಟೊತ್ತು ಒಳಗಿದ್ದವಳು ರಜಿಯಾ. ಈಗ ಅವಳ ಜಾಗಕ್ಕೆ ಬಂದಿರೋದು ನಾನು, ರುಕ್ಸಾನಾ ಬಾನು. ಏಯ್, ಏನೋ ನಡೀತಿದೆ ಇಲ್ಲಿ? ರುಕ್ಸಾನಾ ಬಾನು ಯಾರು ಇವಳು? ರುಕ್ಸಾನಾ, ಯಾರೇ ನೀನು ಇಲ್ಲಿ ಕರ್ಕೊಂಡು ಬಂದಿದ್ದು? ಇಲ್ಲಿಗೆ ಹೇಗೆ ಬಂದೆ ನೀನು? ಬೇಟಾ, ಏನು ನಡೀತಾ ಇದ್ದೀನಿ ನನಗೊಂದು ಅರ್ಥ ಆಗ್ತಾ ಇಲ್ವಲ್ಲ. ರಜಿಯಾ ಬದಲು ಆ ಜಾಗದಲ್ಲಿ ಇವಳು ಬಂದು ನಿಂತಿದ್ದಾಳಲ್ಲ. ಅದನ್ನೇ ನಾನು ಹೇಳ್ತೀನಿ ಮುಲ್ಲನಾಜಿ. ಬಾ ರಜಿಯಾ. ಅಮ್ಮಿ, ಫಾತಿಮಾ ಅಕ್ಕ, ಸರಿಯಾದ ಟೈಮ್ಗೆ ಬಂದೆ ಫಾತಿಮಾ. ಇಲ್ಲ ಅಂದರೆ ನನ್ನ ಜೀವನನೇ ಮುಗ್ದು ಹೋಗಿರೋದು. ನಾನೊಬ್ಳೇ ಅಲ್ಲ ಅಕ್ಕ, ಇಲ್ಲಿ ನೋಡು ಯಾರನ್ನ ಕರ್ಕೊಂಡು ಬಂದಿದ್ದೀನಿ. ರುಕ್ಸಾನಾ. ನಿನ್ನೆಯಿಂದ ಕಾಲ್ ಮಾಡ್ತಿದ್ದೀನಿ ರಜಿಯಾ. ನೀ ಕಾಲ್ ರಿಸೀವ್ ಮಾಡೋದಿರೋದನ್ನ ನೋಡಿ ನಂಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ನಾನು ಇಲ್ಲಿಗೆ ಬಂದು ಸರಿಯಾಗಿ ಸಿಕ್ಕಾಕೊಂಡ್ಬಿಟ್ಟೆ ರುಕ್ಸಾನಾ. ಇವನು ಈ ಥರ ಪ್ಲಾನ್ ಮಾಡಿದ್ದೇನೆ ಅಂತ ನನಗೆ ಗೊತ್ತೇ ಆಗಿಲ್ಲ. ಅದು ಸರಿ, ನಿನಗೆ ಫಾತಿಮಾ ಎಲ್ಲಿ ಸಿಕ್ಕಿದ್ಲು ರುಕ್ಸಾನಾ? ಭಾವ ನಂಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳಿದ್ರು. ನಾನು ತಕ್ಷಣ ರುಕ್ಸಾನ ಕರ್ಕೊಂಡು ಬಂದೆ. ಹೌದಾ? ಒಳ್ಳೆ ಕೆಲಸ ಮಾಡಿದೆ ಕಣೆ. ಅಕ್ಕ, ಇವಾಗ ಮಾತಾಡೋಕೆ ಟೈಮ್ ಇಲ್ಲ. ಅವ್ನು ಕೆಳಗಡೆ ಕಾಯ್ತಾ ಇದ್ದಾನೆ. ಲೇಟ್ ಆಯ್ತು ಅಂದರೆ ಇಲ್ಲೇ ಹುಡ್ಕೊಂಡು ಬರ್ತಾನೆ. ನೋಡು, ನೀನು ಬುರ್ಕ ಹಾಕೊಂಡು ರುಕ್ಸಾನಾನ ಕರ್ಕೊಂಡು ಹೋಗು. ರುಕ್ಸಾನಾಗೆ ನಾನು ಹಾಕೊಂಡಿರೋ ಬಟ್ಟೆ ಕೊಡ್ತೀನಿ. ಶಾದಿಗೆ ಭರತ್ ಬಂದಿದ್ದಾರೆ. ನನ್ನ ನೋಡಿದ್ರೆ ಕಷ್ಟ ಆಗುತ್ತೆ. ನಾನು ಆಮೇಲೆ ಬರ್ತೀನಿ. ಸರಿ ಅಕ್ಕ. ಹಾಗಾದ್ರೆ ಈಗ ರಜಿಯಾ ಎಲ್ಲಿ? ಅಕ್ಕ ಎಲ್ಲಿರ್ಬೇಕು ಅಲ್ಲಿ ಸೇಫ್ ಆಗಿದ್ದಾಳೆ. ಇವನ್ ಬಂಡವಾಳ ಬಯಲು ಮಾಡಕ್ಕೆ ನಾನೇ ಇವಳನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು. ಏ ಫಾತಿಮಾ, ಎಲ್ಲರೂ ಸೇರ್ಕೊಂಡು ನಾಟಕ ಮಾಡ್ತಿದ್ದೀರಾ. ಇವಳನ್ನ ಯಾಕೆಲ್ಲೂ ಕರ್ಕೊಂಡು ಬಂದೆ? ಯಾಕೆ ಕರ್ಕೊಂಡು ಬಂದು ತಪ್ಪಾಯ್ತಾ? ಇದೇ ಥರ ಎಷ್ಟು ಹೆಣ್ಮಕ್ಳ ಜೀವನ ಹಾಳು ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ಯಾ? ಬೇಟಿ, ಏನು ಹೇಳ್ತಾ ಇದೀಯಾ? ನೀನು ಯಾಕೆ ರಜಿಯಾ ಬದಲು ಶಾದಿ ಹಾಕಕ್ಕೆ ಬಂದೆ? ಮೌಲನಾಜಿ, ನೀವು ತಿಳ್ಕೊಂಡಿರೋ ಹಾಗೆ ಇವ್ನು ಬಾಳ್ಬೇಕಾದ್ರೆ ರಜೆ ಜೊತೆ ಅಲ್ಲ, ನನ್ನ ಜೊತೆ. ಇವನಿಗೂ ನನಗೂ 1 ವರ್ಷದಿಂದನೇ ಶಾದಿ ಆಗಿದೆ. ಬೇಟಿ, ನೀನು ಹೇಳ್ತಿರೋದು ನಿಜ ಏನಮ್ಮ? ನಿಜ ಮುಲ್ಲನಾಜಿ. 1 ವರ್ಷದ ಹಿಂದೆ ಯಾರಿಗೋ ಜಾಗ ತೋರಿಸ್ಬೇಕು ಅಂತ ನಮ್ಮ ಮುಲ್ಲಾಗ ಬಂದಿದ್ರು. ಅಲ್ಲಿ ನನ್ನ ನೋಡಿ ನನ್ನ ಹಿಂದೆ ಬಿದ್ದರು. ನಂಗೆ ಆಗಲ್ಲ ಅಂದರು ಬಲವಂತವಾಗಿ ನನ್ನ ಬಾಳನ್ನ ಹಾಳು ಮಾಡಿಬಿಟ್ರು. ಕೊನೆಗೆ ನನ್ನ ಅಪ್ಪ ಅಮ್ಮಿಗೆ ಹೆದರ್ಕೊಂಡು ನನ್ನ ಶಾದಿ ಆಗೋ ಥರ ನಾಟಕ ಮಾಡ್ದ. ಆಮೇಲೆ ಒಂದಿನ ರಾತ್ರಿ ಮುಲ್ಲಾನೇ ಬಿಟ್ಟು ಹೋದ.
ಅಬ್ಬಮ್ಮಿ ನಾನು ಮಾಡಿರೋ ಕೆಲಸಕ್ಕೆ ಬೈದು ನನ್ನ ಮನೆಯಿಂದ ಆಚೆ ಹಾಕಿದ್ರು. ಇವನಿಗೆ ಎಷ್ಟು ಫೋನ್ ಮಾಡಿದ್ರು ಸ್ವಿಚ್ ಆಫ್ ಬರ್ತಿತ್ತು. ಇವ್ನು ಹುಡ್ಕೋದಿರೋ ಜಾಗನೇ ಇಲ್ಲ, ಬೀದಿ ಬೀದಿ ಸುತ್ತಾಡಿದ್ದೀನಿ. ಕೊನೆಗೆ ನಂಗೆ ಜೀವನನೇ ಬೇಡ ಅಂತ ಹೇಳಿ ಸಹಾಯಕ್ಕೆ ಹೋದಾಗ ರಜಿಯಾ ಸಿಸ್ಟರ್ ನನ್ನ ಕಾಪಾಡಿದ್ರು. ಅವಳ ಹತ್ರ ನಾನೆಲ್ಲ ಕಷ್ಟ ಹೇಳ್ಕೊಂಡೆ. ಅದೇ ಸಮಯಕ್ಕೆ ಇವನಿಗೂ ಫಾತಿಮಾಗೂ ಶಾದಿ ಫಿಕ್ಸ್ ಆಗಿತ್ತು. ಹೇಗಾದರೂ ಮಾಡಿ ಶಾದಿ ನಿಲ್ಲಿಸ್ಬೇಕು ಅಂತ ನಾನು ರಜಿಯಾನು ಪ್ಲ್ಯಾನ್ ಮಾಡ್ಕೊಂಡ್ವಿ. ಆಗ ರಜಿಯಾ ಸಿಸ್ಟರ್ ನನಗೆ ಐಡಿಯಾ ಮಾಡಿಕೊಟ್ರು. ಅವ್ರು ಇಲ್ಲ ಅಂದಿದ್ರೆ ನಂಗೆ ಇವ್ರು ಸಿಗ್ತಾನೆ ಇರಲಿಲ್ಲ. ಇನ್ನೆಷ್ಟು ಹೆಣ್ಮಕ್ಳ ಜೀವನ ಹಾಳು ಮಾಡ್ತಾ ಇದ್ರೆ ಏನು. ಬೇಟ, ನಿನಗಿಷ್ಟ ಇಲ್ದಿರೋ ಹುಡುಗಿನ ಶಾದಿ ಮಾಡಿಸೋ ಅಂತ ಕಾಲು ಹಿಡ್ಕೊಂಡಾಗ ಆ ಹುಡುಗಿನ ನೀನು ಪ್ರೀತಿಸ್ತಾ ಇದೀಯಾ, ಮುಂದೆ ಸುಖವಾಗಿ ನೋಡ್ಕೋತೀಯ ಅಂತ ನಂಬಿ ಈ ಶಾದಿ ಮಾಡ್ಸಕ್ಕೆ ಒಪ್ಕೊಂಡೆ. ಆದರೆ ನೀನು ಇಂಥ ನೀತಿ ಕೆಲಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಮೌಲಾನಾಜಿ, ಇವಳು ಮಾತನ್ನ ನಂಬೇಡಿ. ಇವಳು ಹೇಳ್ತಿರೋದೆಲ್ಲ ಏಯ್ ಮುಚ್ಚ ಬಾಯಿ. ನಿನ್ನಂತನಿಗೆ ಸಹಾಯ ಮಾಡಿದ್ರೆ ಜನ ಚಪ್ಪಲಿ ತಗೊಂಡು ನೋಡಿತಾರೆ. ಇವತ್ತಿಂದನೇ ನಮ್ಮ ಗಲ್ಲಿಂದ ನಿನ್ನ ಹೊರ ಹಾಕ್ಸ್ತಾ ಇದ್ದೀನಿ. ನಮ್ಮ ಮುಲ್ಲಾಗೂ ನಿನಗೂ ಏನು ಸಂಬಂಧ ಇಲ್ಲ. ಮೌಲ್ವಿ ಸಾಬ್, ದಯವಿಟ್ಟು ನನ್ನ ಮುಲ್ಲದಿಂದ ಹೊರಗೆ ಹಾಕ್ಬೇಡಿ. ಛೀ ಅಮಕಾರಂ. ಜಿ ಜಿ ಲೋ, ಏನು ನೀನು ಆಶೀರ್ವಾದ ಮಾಡಕ್ ಬಂದರೆ ಉಗ್ದು ಹೋಗ್ತಿದಾರಲ್ಲ, ನಿಂಗೆ ನಾಚಿಕೆ ಆಗಲ್ವಾ? ದೋಸ್ತ್, ನೀನು ಇವಳು ಮಾತನ್ನ ನಂಬಲ್ಲ ಕಣೋ. ಇಷ್ಟು ದಿನ ನಂಬಿದ್ದಕ್ಕೆ ಸರಿಯಾಗಿ ಪಾಠ ಕಲಿಸ್ದೆ. ಶಾದಿ ಆದ ನಂತರ ದಂಗಾಗೋಗ್ತೀಯ ಅಂತ ಹೇಳಿದ್ ಕೇಳಿ ಏನೋ ಅನ್ಕೊಂಡೆ. ಈ ಥರ ಒಂದು ಆಟ ಆಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಫ್ರೆಂಡ್ಶಿಪ್ಗೆ ಅವಮಾನ ಮಾಡಿಬಿಟ್ಟಿಯಲ್ಲೋ. ಹುಡುಗಿನ ಇಷ್ಟಪಡೋ ಯೋಗ್ಯತೆ ಅಂತೂ ನಿನಗಿಲ್ಲ. ಇಷ್ಟಪಟ್ಟು ಬಂದಿರೋ ಹುಡುಗಿನಾದ್ರೂ ಚೆನ್ನಾಗಿ ನೋಡ್ಕೋ. ದೋಸ್ತ್ ದೋಸ್ತ್ ನೀನು ಹೋಗ್ಬೇಡ ದೋಸ್ತ್, ನನ್ನ ಮಾತು ಕೇಳು. ಇವ್ರನ್ನ ಭಯ, ನೀನು ನಂಬಿದ್ದಕ್ಕೆ ಒಳ್ಳೆ ಬುದ್ಧಿ ಕಲ್ತೀವಿ. ನೀನು ಸವಾಸನೆ ಸಾಕು. ಮತ್ತೆ ಇನ್ಯಾವ ಹೆಣ್ಮಕ್ಳ ಜೀವನದಲ್ಲೂ ಈ ಥರ ಆಟ ಆಡೋಕೆ ಹೋಗ್ಬೇಡ. ನಮಗೂ ಅಕ್ಕ ತಂಗಿ ಇದ್ದಾರೆ. ನಿನ್ನಂತ ಒಂದು ದೋಸ್ತಿ ಮಾಡಿದ್ದೀವಿ ಅಂದರೆ ಪೊರ್ಕೆ ತಗೊಂಡು ಹೊಡಿತಾರೆ. ನಾವು ಬರ್ತೀವಿ. ಹೇ ದೋಸ್ತ್, ನೀವು ಹೋಗ್ತಿದ್ದೀರೇನ್ರೋ? ರುಕ್ಸಾನ, ಎಷ್ಟು ದಿನದಿಂದ ನಂಗೆ ಈ ಥರ ಅವಮಾನ ಮಾಡಬೇಕು ಅಂತ ಕಾಯ್ತಿದ್ದೆ ನೀನು. ಅವಮಾನ ಆಗಿರೋದು ನಿಂಗಲ್ಲ, ನನಗೆ. ನಿನ್ನಿಂದ ಕಣ್ಣೀರು ಹಾಕ್ತಿರೋಳು ನಾನು. ಅಪ್ಪ ಅಮ್ಮಿ ಜೊತೆ ಸುಖವಾಗಿದ್ದ ನನ್ನ ಬಾಳಿಗೆ ಬಿರ್ಗೋಳಿ ಥರ ಬಂದು ನಂಬಿಸಿ ಮೋಸ ಮಾಡಿದ್ಯಲ್ಲ. ಇವಾಗ ನಾನು ಎಲ್ರನ್ನೂ ಕಳ್ಕೊಂಡು ಅನಾಥ ಆಗಿದ್ದೀನಿ. ಇವಾಗ ನಂಗೆ ಯಾರು ದಿಕ್ಕು? ಏನೇ ಆದರೂ ನನ್ನ ಹತ್ರ ಬಂದು ನೇರವಾಗಿ ಮಾತಾಡಬೇಕಿತ್ತು. ಅದನ್ನು ಬಿಟ್ಟು ರಜಿಯನ್ ಜೊತೆ ಸೇರ್ಕೊಂಡು ನಾಟಕ ಮಾಡ್ದ್ಯ. ಏ ಇಮ್ರಾನ್, ಅವಳ ಮೇಲೆ ನೀನು ನಿನ್ನ ದರ್ಪ ತೋರಿಸ್ಬೇಡ. ಅವಳಾಗಲೇ ನೀನು ಮಾಡಿರೋ ಘನಕಾರ್ಯನೆಲ್ಲ ಪೊಲೀಸಿಗೆ ತಿಳಿಸಿದ್ದಾಳೆ. ಅವಳಿಗೇನಾದ್ರೂ ಹೆಚ್ಚು ಕಮ್ಮಿ ಆಯಿತೋ ಅದಕ್ಕೆ ನೀನೇ ಜವಾಬ್ದಾರಿ. ಜೀವನ ಪೂರ್ತಿ ಕಂಬಿ ಎಣಿಸ್ಬೇಕಾಗತ್ತೆ. ಏನೇ ಅಕ್ಕ ತಂಗಿ ನಾಟಕ ಮಾಡ್ಕೊಂಡು ನನ್ನನ್ನು ಎದುರಿಸ್ತಿದ್ದೀರಾ? ಇಷ್ಟಕ್ಕೆಲ್ಲ ಕಾರಣ ನಿಮ್ಮಕ್ಕ. ಅವಳನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಲೇ ರಜಿಯಾ, ಎಲ್ಲೇ ಇದೆಯಾ? ಬಾ ಆಚೆ. ಇಮ್ರಾನ್, ಅಲ್ಲ ಸಸುರ್ಜಿ, ಅವರೆಲ್ಲ ಸಸುರ್ಜಿ. ಮಾತಾಡ್ಬೇಡ. ಇಷ್ಟೊತ್ತು ನಿಂತ್ಕೊಂಡು ಎಲ್ಲ ಕೆಲ್ಸ್ಕೊಂಡಿದ್ದೀನಿ. ನಿನ್ ಗನ್ಕರಿ ಎಲ್ಲ ಗೊತ್ತಾಗಿದೆ. ನನ್ನ ಹೆಸರು ಹೇಳೋ ಯೋಗ್ಯತೆ ಕೂಡ ನಿನಗಿಲ್ಲ. ಸಸುರ್ಜಿ, ಇವಳು ಮಾತು ನಂಬ್ಕೊಂಡು ನನ್ನನ್ನು ಕೆಟ್ಟೋನ್ ಮಾಡಬೇಡಿ. ಇವಳು ಹೇಳ್ತಿರೋದೆಲ್ಲ ಸುಳ್ಳು. ಅಬ್ಬಾ ನಂಬಿ ಅಬ್ಬ, ನಾನು ಅಕ್ಕ ಎಷ್ಟೇ ಹೇಳಿದ್ರು ನಿಮಗೆ ಇವನ ಮೇಲೆ ನಂಬಿಕೆ ಜಾಸ್ತಿ ಅಲ್ವಾ? ಇವ್ನು ಮಾಡಿರೋ ಘನಕಾರ್ಯ ಗೊತ್ತಾದ ಮೇಲೆ ಇವನ್ ಮಾತೆ ನಂಬಿ ಇವನ್ ಜೊತೆ ನಾನು ಶಾದಿ ಮಾಡಿ. ಯಾಕಂದ್ರೆ ನಿಮ್ಮ ಮೇಲೆ ಇವ್ನ ಋಣ ಇದೆ ನೋಡಿ. ಈಗಲಾದರೂ ಗೊತ್ತಾಯ್ತಾಜಿ, ಯಾರನ್ನಾದ್ರೂ ನಂಬಿದ್ರೆ ನಡು ನೀರಲ್ಲಿ ಕೈ ಬಿಟ್ಟು ಹೋಗ್ತಾರೆ. ಅತಿಯಾದ ನಂಬಿಕೆ ಯಾವತ್ತಿದ್ರೂ ವಿಷಾನೇ. ಸಾಕ್ಷಿ, ನೀವು
ನೀವು ನನ್ನ ನಂಬಲ್ವ ಶಾಸ್ತ್ರಿ? ಬೇಡಪ್ಪ, ನೀನು ನಂಬಿದ್ದಕ್ಕೆ ಸರಿಯಾದ ಬಹುಮಾನ ಕೊಟ್ಟೆ. ಚೇಳಿಗೆ ಅನ್ನ ಹಾಕಿದ್ರೆ ಅದು ಕಕ್ಕೋದು ವಿಷಾನೆ ಅಂತ ತೋರಿಸ್ಬಿಟ್ಟೆ. ಮತ್ಯಾವತ್ತೂ ನಿನ್ನ ಮುಖಾನ ನಮಗೆ ತೋರಿಸ್ಬೇಡ. ಫಾತಿಮಾ, ನನ್ನ ಭೇಟಿ ರಜಿಯಾ ಎಲ್ಲಿ? ನಾನು ಇಲ್ಲೇ ಇದ್ದೀನಿ ಅಬ್ಬಾ. बेटी, मुझे माफ कर दो. ರಜಿಯಾ ಬೇಟಿ, ನನ್ನೂ ಕ್ಷಮಿಸ್ಬಿಡಮ್ಮ. ಇವನಿಂತ ನೀಚ ಅಂತ ಗೊತ್ತಿಲ್ಲದೆ ನನ್ನ ಬೇಟಿ ಜೀವನ ನಾನೇ ಹಾಳು ಮಾಡಕ್ಕೆ ಕೊಟ್ಟಿದ್ನಲ್ಲಮ್ಮ. ಈಗಲಾದ್ರೂ ಗೊತ್ತಾಯ್ತಾ ಅಬ್ಬಾ ನಾನು ಯಾಕೆ ಇವ್ನು ಸರಿ ಇಲ್ಲ ಅಂತ ಹೇಳ್ತಿದ್ದೆ? ಇದಕ್ಕೆ ಅಬ್ಬಾ ಇವನ್ ಬುದ್ಧಿ ಎಲ್ಲ ನನಗೆ ಗೊತ್ತಾಗೆ ನಾನು ಮನೆ ಬಿಟ್ಟು ಹೋಗಿದ್ದು. ನಿಮ್ಗೆ ಹೇಳಿದ್ರೆ ನಂಬೋ ಸ್ಥಿತಿಲಿ ನೀವಿರ್ಲಿಲ್ಲ. ನೀವು ಅವನ್ನ ಅಷ್ಟೊಂದು ನಂಬಿದ್ರಿ. ಇವನ್ ಬುದ್ಧಿ ಗೊತ್ತಾಗೋ ಟೈಮು ಇವಾಗ ಬಂತು. ಈಗಲಾದ್ರೂ ನಿಮಗೆ ಸತ್ಯ ಏನು ಅಂತ ಗೊತ್ತಾಯ್ತಲ್ಲ, ಅದು ಸಾಕು. ಅಬ್ಬಾ, ಇವು ನೀಚ್ತನ ನಿಮ್ಮ ಕಣ್ಮುಂದೆ ತೋರಿಸೋದಕ್ಕೆ ಅಕ್ಕ ಮಾತ್ರ ಕಾರಣ ಅಲ್ಲ, ಒಬ್ಬ ಪುಣ್ಯಾತ್ಮ ಸಹಾಯ ಮಾಡಿದ್ದಾನೆ. ಅವನ್ನ ನಾವು ಯಾವತ್ತೂ ಮರಿಬಾರ್ದು. ಅವನ ಋಣ ಯಾವತ್ತೂ ನಮ್ಮ ಮೇಲಿರುತ್ತೆ. ಅಬ್ಬಾ, ಇವು ನೀಚ್ತನ ನಿಮ್ಮ ಕಣ್ಮುಂದೆ ತೋರಿಸೋದಕ್ಕೆ ಅಕ್ಕ ಮಾತ್ರ ಕಾರಣ ಅಲ್ಲ, ಒಬ್ಬ ಪುಣ್ಯಾತ್ಮ ಸಹಾಯ ಮಾಡಿದ್ದಾನೆ. ಅವನ್ನ ನಾವು ಯಾವತ್ತೂ ಮರಿಬಾರ್ದು. ಅವನ ಋಣ ಯಾವತ್ತೂ ನಮ್ಮ ಮೇಲಿರುತ್ತೆ. ಯಾರು ಬೇಟಿ ಆ ಪುಣ್ಯಾತ್ಮ? ಅವನ್ನ ಒಂದೇ ಒಂದ್ಸರಿ ನೋಡ್ತೀವಿ. ಅವ್ನು ಮಾಡಿರೋ ಸಹಾಯಕ್ಕೆ ನಾವು ಅವನಿಗೆ ಕೃತಜ್ಞತೆಗಳು ಹೇಳಬೇಕು. ಸಮಯ ಬಂದಾಗ ಅವ್ರು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ ಅಬ್ಬಾ. ಹೇ ಫಾತಿಮಾ, ಕೊನೆಗೂ ನೀನು ಹಠನೆ ಸಾಧಿಸ್ಬಿಟ್ಟೆ ಅಲ್ಲ. ಇಷ್ಟಕ್ಕೆ ನೀನು ಗೆದ್ದೆ ಅನ್ಕೋಬೇಡ. ನಿನಗೆ ಹೆಲ್ಪ್ ಮಾಡ್ದವ್ನು ಯಾರು ಅಂತ ಗೊತ್ತಾಗಿದ್ದ ದಿನನೇ ಅವನು ಸಾವು ನನ್ನ ಕೈಲೇ. ಅಕ್ಕ ತಂಗಿ ಇಬ್ರಿಗಿದೆ ನೋಡಿ ಮುಂದೆ ಬಕ್ರಿದು. ಇನ್ ಮುಂದೆ ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ. ನಿಜ ಹೇಳ್ಬೇಕು ಅಂದ್ರೆ ರುಕ್ಸಾನ ಜೊತೆ ಇಲ್ಲಿಗೆ ಪೊಲೀಸ್ ಕೂಡ ಬರ್ಬೇಕಿತ್ತು. ಆದ್ರೆ ನೀನು ಇನ್ ಮುಂದೆನಾದ್ರೂ ಒಳ್ಳೆಯವನಾಗಿ ಬದುಕ್ಲಿ ಅಂತ ನಾನೇ ಅವಕಾಶ ಮಾಡಿ ಕೊಟ್ಟಿದ್ದೀನಿ. ಈಗ್ಲಾದ್ರೂ ರುಕ್ಸಾನ ಜೀವನನ ಚೆನ್ನಾಗಿ ನೋಡ್ಕೋ. ಇಷ್ಟ ದಿನ ನಿನ್ನಿಂದ ಅವಳು ಪಟ್ಟಿರೋ ನೋವೇ ಸಾಕು. ಇದ್ರ ಮೇಲೆ ಏನಾದ್ರೂ ನೀನು ಅವಳಿಗೆ ತೊಂದರೆ ಕೊಟ್ಟಿಯೋ, ಆಲ್ರೆಡಿ ಕಂಪ್ಲೇಂಟ್ ಫೈಲ್ ಆಗಿದೆ. ನಾನ್ ಬೇಲೆಬಲ್ ಕೇಸ್ ಬೇರೆ. ಮತ್ತೆ ಚಾನ್ಸ್ ಕೊಡಲ್ಲ. ಜೀವನ ಪೂರ್ತಿ ನೀನು ಜೈಲಲ್ಲೇ. ಹುಷಾರು. ಓ, ಹಾಗಾದ್ರೆ ಎಲ್ಲರೂ ಒಳ್ಳೆ ಪ್ಲಾನ್ ಮಾಡ್ಕೊಂಡು ಬಂದೆ ನನ್ನನ್ನು ಹಳ್ಳಕ್ಕೆ ತಳ್ಳಿದ್ದೀರಾ ಅಂತ ಆಯ್ತು. ಎಲ್ಲ ಗುಟ್ಟಾಗಿ ಮಾಡಿದ್ದೀರಾ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಇರ್ಲಿ ಇರ್ಲಿ. ಆದ್ರೆ ನನಗೆ ಬರ್ಬೇಕಾಗಿರೋ ಬಾಪ್ತು ಇನ್ನೂ ಬಂದಿಲ್ಲ. ಅದನ್ನ ಮರ್ತೋಗಿದ್ದೀರಾ ಸಸುರ್ಜಿ? ಏ ಕುತ್ತೆ, ಯಾರಿಗೋ ಬೇಕು ನೀನ್ ಋಣ? ನನ್ನ ಕಿಡ್ನಿ ಮಾರಾದ್ರು ನಿನ್ನ ಹಣನ ತಗೊಂಬಂದು ನಿನ್ನ ಮುಖದ ಮೇಲೆ ಎಸಿತೀನಿ. ನಿನ್ನಂತ ಋಣ ಇಟ್ಕೊಂಡ್ರೆ ನಮಗೂ ಒಳ್ಳೇದಾಗಲ್ಲ. ಮತ್ತೇನಾರ ಬಾಪ್ತು ಅಂತ ಮನೆ ಕಡೆ ತಲೆ ಹಾಕಿದ್ಯೋ, ಈದಿಗೆ ನೀನು ಬಕ್ರ ಆಗಿ ಹಲಾಲ್ ಆಗ್ಬಿಡ್ತೀಯ. ಹುಷಾರ್. ಇಂಥವನ ಜೊತೆ ಏನು ಮಾತು ಜಿ? ನಮ್ಮ ಮಕ್ಕಳ ಜೀವನ ಹಾಳಾಗೋದು ತಪ್ತು. ನಡೀರಿ ಹೋಗೋಣ. ಏಯ್, ಒಳ್ಳೆ ಮನುಷ್ಯ ಆಗಿ ಬದುಕಂತ ಯೋಗ್ಯತೆ ಅಂತೂ ನಿನಗಿಲ್ಲ ಪಾಪ. ಈ ಬೇಟಿಗೆ ಒಳ್ಳೆ ಶೋಹರ್ ಆಗಿ ಬದುಕು. ನೀನ್ ಮಾಡಿರೋ ಪಾಪಕ್ಕೆ ಇದೇ ಪ್ರಾಯಶ್ಚಿತ. ಆ ಅಲ್ಲ ನಿನ್ನ ಕ್ಷಮಿಸ್ತಾನೆ. ನೀನೇನು ಹೆದರ್ಕೋಬೇಡ ರುಕ್ಸಾನ. ನಿನ್ಗೇನಾದ್ರೂ ಆದ್ರೆ ನನ್ಗೆ ಬಂದು ಹೇಳು. ನಿನ್ನಿಂದಾಗಿ ನನ್ನ ತಂಗಿ ಜೀವನ ಉಳಿತು. ತುಂಬ ಥ್ಯಾಂಕ್ಸ್.
ನಾನೇ ಥ್ಯಾಂಕ್ಸ್ ಹೇಳಬೇಕು ರಜಿಯಾ, ನಿನ್ನಿಂದ ನಾನು ಕಳ್ಕೊಂಡಿರೋದು ಸಿಕ್ತು. ಒಳ್ಳೇದಾಗ್ಲಿ, ನಾವಿನ್ ಬರ್ತೀವಿ. ಭಯ್ಯ ರಜಿಯಾ ನಮಗೆ ಮೋಸ ಮಾಡಿಬಿಟ್ಲು. ನನ್ನನ್ನೇ ಯಾಮರ್ಸಿ ಮೊಬೈಲ್ ಕಿತ್ಕೊಂಡು ಎಸ್ಕೇಪ್ ಆಗ್ಬಿಟ್ಲು ಭಯ್ಯ. ಇವಳು ಯಾವಳು ಹೊಸ ಹುಡುಗಿ? ಏಯ್, ಮುಖ ತೋರಿಸ್ಬೇಡ, ಇದಕ್ಕೆಲ್ಲ ಕಾರಣ ನೀನೇ. ಹೇಳಿದ ಕೆಲಸ ಒಂದು ನೆಟ್ಟಕ್ಕೆ ಮಾಡೋಕ್ಕಾಗಿಲ್ಲ. ನಡಿ ಆಚೆ. ಅಲ್ಲ ಭಯ್ಯ, ಅದು ಏನಾಯ್ತು ಅಂದರೆ ನೋಡೋ, ಟೆನ್ಷನಲ್ಲಿದ್ದೀನಿ. ಈಗೇನು ಮಾತಾಡಬೇಡ, ಜಾಸ್ತಿ ಮಾತಾಡ್ದೆ ಇಲ್ಲಿಂದ ಕಳ್ಸ್ಕೋ. ಅಲ್ಲ ಭಯ್ಯ, ನೀನು ಹೇಳ್ದಂಗೆ ಕೇಳಿದ್ರೆ ನೀನು ದುಡ್ಡು ಕೊಡ್ತೀನಂತ ಕರ್ಕೊಂಡು ಬಂದೆ. ಈಗ ನೋಡಿದ್ರೆ ಮುಚ್ಕೊಂಡು ಹೋದ್ರೆ ಸರಿ, ಇಲ್ಲಾಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಜಿ, ಅಲ್ಲ ದೊಡ್ಡವನು, ನಮ್ಮಿಂದ ನಮ್ಮ ಮಕ್ಕಳ ಜೀವನ ಹಾಳಾಗೋದನ್ನ ತಪ್ಪಿಸ್ಬಿಟ್ಟ. ಇಲ್ಲ ಅಂದಿದ್ರೆ ನಮ್ಮ ಫಾತಿಮಾನ ನಾವು ಪ್ರಪಾತಕ್ಕೆ ತಳ್ಬಿಡ್ತಾ ಇದ್ವಿ. ಹೌದು ಶಾಹಿದಾ, ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ. ಮಕ್ಕಳು ಮಾತನ್ನ ನಮ್ಮದೇ, ಆ ಕಟ್ಕದ ಮಾತಿಗೆ ಬೆಲೆ ಕೊಟ್ಟಂಗೆ ಆಗೋಯ್ತು. ಫಾತಿಮಾ ಬೇಟಿ, ಮಾಫ್ ಕರೋ ಬೇಟಿ. ಅಬ್ಬಾ, ಹಾಗೆಲ್ಲ ಮಾತಾಡಬೇಡಿ. ನಿಮ್ಗೆ ಅವ್ನ ಇಷ್ಟನ ಗೊತ್ತಿಲ್ಲದೆ ಇರೋದಕ್ಕೆ ನೀವು ಅವನ್ನ ನಂಬಿದ್ರಿ. ಇದರಲ್ಲಿ ನಿಮ್ದೇನೂ ತಪ್ಪಿಲ್ಲ. ಹೌದು ಅಬ್ಬ, ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ಮಾಡ್ತಿದ್ರು. ನೀವಿಬ್ರು ಅವ್ನು ಬೇಡ ಹಬ್ಬ, ಅವ್ನು ಸರಿ ಇಲ್ಲ ಅಂತ ಎಷ್ಟು ಹೇಳಿದ್ರು ಕೇಳಿದೆ, ನನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂಡನಾಗ್ಬಿಟ್ಟೆ. ಯಾರು ಎಷ್ಟನೇ ಪ್ರಯತ್ನ ಮಾಡಿದ್ರು ನನ್ನ ಕೂಡುತನನ್ನ ನಾನು ಬಿಡ್ಕೊಡೋ ಪ್ರಯತ್ನನೇ ಮಾಡಲಿಲ್ಲ. ಛೇ, ನಾನು ಮಾಡಿರೋ ಕೆಲಸಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಹೋಗ್ಲಿ ಬಿಡಿ ಜಿ, ನಮ್ಮ ಮಕ್ಕಳಿಂದಾನೇ ಅವನ ಹಣೆ ಬರ ಏನು ಅಂತ ಗೊತ್ತಾಯ್ತಲ್ವಾ. ಇದರಲ್ಲಿ ನಿಮ್ಮೊಬ್ರದೇ ತಪ್ಪಿಲ್ಲ, ನನ್ನ ತಪ್ಪು ಇದೆ. ಈಗಲಾದರೂ ನಮಗೆ ಬುದ್ಧಿ ಬಂತಲ್ಲ, ಅದಕ್ಕೆ ಸಂತೋಷ ಪಡೋಣ. ನಿಜ ಶಾಹಿದಾ, ಇನ್ನು ಮುಂದೆ ಯಾವತ್ತೂ ನಮ್ಮ ಮಕ್ಕಳು ಮಾತನ್ನ ಮೀರಿ ನಡೆಯೋದು ಬೇಡ. ಎಲ್ಲ ನಮಗೆ ಗೊತ್ತು ಅಂದ್ಕೊಳ್ಳೋದು ತಪ್ಪು. ನಮಗೆ ಗೊತ್ತಿಲ್ಲದ ಸತ್ಯ ಬೇರೆಯವ್ರಿಗೂ ತಿಳಿದಿರುತ್ತೆ. ಅವ್ರು ಬಂದಾಗಲೇ ನಮ್ಮ ಕಣ್ ತೆರೆಯೋದು. ಫಾತಿಮಾ ಬೇಟಿ, ನಿನಗೆ ಯಾರೋ ಸಹಾಯ ಮಾಡಿದ್ರು ಅಂತ ಹೇಳಿದ್ಯಲ್ಲ, ಅದು ಯಾರು? ಈಗಲಾದರೂ ಅವ್ರ ಹೆಸರು ಹೇಳ್ಬೋದಲ್ವಾ? ಅದು ಅಮ್ಮಿ ಅವರು ಬೇಡ ಫಾತಿಮಾ, ಅವ್ರು ಯಾರು ಅಂತ ಅಬ್ಬಾ ಅಮ್ಮಿಗೆ ಇವಾಗಲೇ ಗೊತ್ತಾಗೋದು ಬೇಡ. ಯಾಕೆ ರಜಿಯಾ? ಅವ್ರು ಯಾರು ಅಂತ ಗೊತ್ತಾದ್ರೆ ಏನಾಗತ್ತೆ? ಅವ್ರು ನಮಗೆ ಬೇಕಾಗಿರೋರೇ ಅಲ್ವಾ? ಬೇಕಾದವರೇ ಅಮ್ಮಿ, ಆದರೆ ಅವರೇ ಸಹಾಯ ಮಾಡಿದ್ದು ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಅವರೇ ನನ್ನ ಮತ್ತು ಫಾತಿಮಾನ ಹತ್ರ ಮಾತು ತಗೊಂಡಿದ್ದಾರೆ. ಅವ್ರ ಮಾತನ್ನ ಮೀರಿದ್ರೆ ನಾವು ಅವ್ರಿಗೆ ಮೋಸ ಮಾಡ್ದಂಗೆ ಆಗಲ್ವಾ? ಯಾವ ಪುಣ್ಯಾತ್ಮ ಬೇಟಿ ಅವನು, ಆ ಖುದಾ ಥರ ನಮಗೆಲ್ಲ ಸಹಾಯ ಮಾಡಿ ಮಾಡಿದ ಸಹಾಯ ಗೊತ್ತಾಗ್ಬಾರ್ದು ಅಂತ ಮರೇಲಿ ನಿಂತಿರೋ ಆ ಪುಣ್ಯಾತ್ಮ ಯಾರು ಬೇಟಿ? ಇವತ್ತಲ್ಲ ನಾಳೆ ಅವರು ಮನೆಗೆ ಬರ್ತಾರೆ, ನಿಮ್ಮ ಹತ್ರ ಮಾತಾಡ್ತಾರೆ. ಆವಾಗ ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ. ಆದಷ್ಟು ಬೇಗ ನಾನು ಅವ್ರನ್ನ ನೋಡಬೇಕು ಫಾತಿಮಾ. ನೋಡ್ತೀರಾ ಅಬ್ಬಾ, ಸಮಯ ಬಂದಾಗ ಅವ್ರು ನಿಮ್ಮ ಕಣ್ಮುಂದೆ ಬಂದೇ ಬರ್ತಾರೆ. ಅಂತೂ ಆ ಪುಣ್ಯಾತ್ಮ ಮಾಡಿರೋ ಸಹಾಯದಿಂದ ನಿಮ್ಮ ಜೀವನ ಉಳಿತಲ್ಲ ಬೇಟಿ, ಅಷ್ಟೇ ನನಗೆ ಸಂತೋಷ.